ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಲಾಂಗ್ ಟ್ರಿಪ್ ಹೋಗ್ಬೇಕು ಅಂತ, ಇವತ್ತಲ್ಲ ನಾಳೆ. ಯಾವ ಗಾಡೀಲಿ ಹೋಗ್ತಾ ಇದ್ದೀನಿ ಅಂತಂದರೆ ನೋಡಿ, ಇವಾಗ ನಿಮಗೆ ತೋರಿಸ್ತೀನಿ ಯಾವುದು ಅಂತ ಗಾಡಿ. ಗಾಡಿದೊಂದು ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕಿತ್ತು. ಯಾವ ಗಾಡಿ ಏನು ಅನ್ನೋದನ್ನ ಈಗ ತೋರಿಸ್ತೀನಿ. ಒಂದು 8 ಜನ ಹೋಗ್ತಾ ಇದ್ದೀವಿ ಎಲ್ಲ ಈ ಗಾಡಿನೇ. ಒಂದು ಮಾತ್ರ ಯಾವುದಪ್ಪ ಅದು, ಪಲ್ಸರು. ಆ ಗಾಡೀಲಿ ಹೋಗ್ತಾ ಇರೋದು. ಇನ್ನೆಲ್ಲ ಗಾಡಿ ಯಾವುದು ಅಂದರೆ ನನ್ನ ಮಾತ್ರ ತೋರಿಸ್ತೀನಿ, ನಿಮ್ಗೆ ಗೊತ್ತಿರುತ್ತೆ. ಇದೇ ಗಾಡೀಲಿ ನೋಡಿ ಇದೇ ಗಾಡೀಲಿ ನಾವೀಗ ಒಂದು ಮಾನ್ಸೂನ್ ರೈಡ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಹೋಗೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ನೋಡಿ. ಈ ಗಾಡೀಲೇ ಹೋಗ್ತಾ ಇರೋದು. ಸ್ವಲ್ಪ ಗಾಡಿ ಸರ್ವಿಸ್ ಮಾಡಿಸ್ಬೇಕಿತ್ತು. ಅಂದರೆ ವಾಟರ್ ಸರ್ವಿಸ್ ಏನೂ ಮಾಡಿಸಲ್ಲ, ಬರೀ ಆಯಿಲ್ ಸರ್ವಿಸ್ ಮಾತ್ರ ಮಾಡಿಸೋದು. ನೋಡಿ ಹೇಗಿರುತ್ತೆ ಏನು ಅನ್ನೋದನ್ನ ಪೂರ್ತಿ ವೀಡಿಯೋನ ನೋಡಿ. ನಾಳೆಯಿಂದ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವ್ರ ಅಕ್ಕನ ಮಗ ಪೈಸಾ ಖರ್ಚು ಮಾಡೋಕ್ಕಿಲ್ಲ. ನೋಡಿ ಇಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿದ್ದೀನಿ. ಇವಾಗ ನೋಡೋದ ಎಷ್ಟು ಮೈಲೇಜ್ ಬರುತ್ತೆ ಏನು ಅನ್ನೋದನ್ನ ನೀವೇ ಲೈವ್ ಆಗಿ ನೋಡ್ಕೊಳ್ಳಿ, ತೋರಿಸ್ತೀನಿ. ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಬರೀ ಇಷ್ಟೇ ತಗೋತಾ ಇರೋದು ಮಳೆಗೆ. ಮತ್ತು ಇದೊಂದು ಜರ್ಕಿ ಅಷ್ಟೇ ತಗೋತಾ ಇರೋದು. ನೋಡಿ ನಮ್ಮ ಹುಡುಗಿ ಹೋಗೋದು ಬೇಡ ಅಂದ್ಬಿಟ್ಟು ಈಗ ಬಟ್ಟೆ ಪ್ಯಾಕ್ ಮಾಡ್ತಾವಳೆ. ನೋಡಿ ಇಲ್ಲಿ ಏನು ಮಾಡೋದು ಪೂಜಾ ಅವರೇ, ನೋಡಿ ಇಲ್ಲಿ ಅವರೇ ತುಂಬ್ತವ್ರೆ, ರೆಡಿ ಮಾಡಿ ಮಡ್ಗೋರೆ ಇಲ್ಲಿ. ಈಗ ನೋಡಿ ಇಲ್ಲಿ ಹಾಗೆ ಬೆಳಗ್ಗೆನೇ ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ದು ಬಂದು ಹೋಗೋಣ ಟ್ರಿಪ್ಗೆ ಅಂದ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಕೆಲಸದಿಂದ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸರಿ ಬಾಯ್ ಬಾಯ್. ಅಲ್ಲಿಂದ ನಾನ್ ಸ್ಟಾಪ್ ಬಂದು ಬೇರೆದಲ್ಲಿ ಸ್ಟಾಪ್ ಮಾಡ್ದೋ. ಗಾಡಿಗೆ ಸ್ವಲ್ಪ ಏರ್ ಹಿಡಿಸ್ಬೇಕಿತ್ತು, ಅಲ್ಲಿಂದ ಏರ್ ಹಿಡಿಸ್ಕೊಂಡು ಇವಾಗ ಗಾಡಿನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏರೆಲ್ಲ ಹಿಡ್ಸ್ಕೊಬಂದು ಇಲ್ಲೊಂದು ಸ್ಟಾಪು SBIಯಲ್ಲಿ ದುಡ್ಡು ತಗೋಬೇಕಿತ್ತು ಅಂತ ಸ್ಟಾಪ್ ಮಾಡ್ದೋ. ಅಲ್ಲಿ ಹೋದ್ರೆ ನೆಟ್ವರ್ಕ್ ಇರಲ್ಲ ಅಂತ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದೆ ಹೊಳೆ ನರಸೀಪುರಕ್ಕೆ. ಹೊಳೆ ನರಸೀಪುರದಲ್ಲಿ ಒಂದು ಚಾರ್ಜರ್ ಕೇಬಲ್ ತಗೋಬೇಕಿತ್ತು ಅಂತ ಬಸ್ ಸ್ಟ್ಯಾಂಡಿಗೆ ಬಂದೋ. ಬಸ್ ಸ್ಟ್ಯಾಂಡಲ್ಲಿ ಸಿಗ್ನಿಲ್ಲ. ಅದಾದಮೇಲೆ ನೆಕ್ಸ್ಟು ಜರ್ನಿನ ಸ್ಟಾರ್ಟ್ ಮಾಡ್ದೋ. ಹೊಳೆ ನರಸೀಪುರದ ಹತ್ರ ಮುಂದೆ ಬರ್ತಿದ್ದಂಗೆ ರೈಲ್ವೆ ಗೇಟ್ ಹಾಕಿದ್ರು, ಟ್ರೈನ್ ಬರುತ್ತೆ ಅಂತ. ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ಟ್ರೈನ್ ಕೂಡ ಬಂತು. ಅದನ್ನು ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ದೋ. ಇಲ್ಲೊಂದು ಮಿಸ್ ಆಗ್ಬಿಟ್ಟಿದ್ರು ನಮ್ಮ ಫ್ರೆಂಡ್. ಅವ್ರು ಬರೋವರೆಗೂ ಕಾಯೋಣ ಅಂದ್ಬಿಟ್ಟು ನಿಂತಿದ್ದೋ. ಅವರು ಸುಧಾ ಬಂದರು, ಇಲ್ಲಿ ಹೋಗ್ತಾರಲ್ಲ ಅವರೇ. ಅದಾದಮೇಲೆ ನೆಕ್ಸ್ಟು ನಾವು ಬಂದಿದ್ದೆ ಹಾಸನಕ್ಕೆ. ಹಾಸನದಿಂದ ಈಗ ಹೊರಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅವರೆಲ್ಲ ಕರ್ಕೊಂಡು. ಅದಾದಮೇಲೆ ನೆಕ್ಸ್ಟು ನಾವು ಟೀಗೆ ಅಂದ್ಬಿಟ್ಟು ಬ್ರೇಕ್ ಆಗ್ತಾಯಿದ್ದೀವಿ. ಈಗ ಇವರು ಟ್ರಿಪ್ನ ಆಯೋಜಿಸಿದವರು ಸಿದ್ದಣ್ಣ ಅಂತ, ಇವರು ಅವಿನಾಶ್ ಅಂತ, ಇವರು ದರ್ಶನ್ನು, ಮತ್ತು ಇದು ನಾನು, ಹಿಂದೆ ಇರೋನು ನಮ್ಮ ಫ್ರೆಂಡು ಮಧು ಅಂತ. ಇನ್ನೊಬ್ಬ ಮಿಸ್ ಆಗ್ಬಿಟ್ಟ, ಅವನು ಯಾರು ಅಂತ ತೋರ್ಸೋಕ್ಕಾಗಲ್ಲ. ಅದಾದಮೇಲೆ ನೆಕ್ಸ್ಟು ಡೈರೆಕ್ಟಾಗಿ ಬಂದಿದ್ದು ನಾನ್ ಸ್ಟಾಪು ಸಕಲೇಶ್ಪುರದ ಹತ್ರ ಬಂದೋ. ಅಲ್ಲಿ ಸ್ವಲ್ಪ ರೋಡ್ ಮಿಸ್ ಆಗ್ಬಿಡ್ತು ಅಂತ ನಿಂತಿದ್ದೋ ಸರ್ವಿಸ್ ರೋಡಲ್ಲಿ ಟ್ರೋಲ್ ನೋಡ್ಕೊಂಡು. ನೋಡಿ ಇದು ನಮ್ಮ ಗಾಡಿ, ಇದು ನನ್ನ ಫ್ರೆಂಡ್ ಗಾಡಿ ಸ್ಪ್ಲೆಂಡರು. ಇದರಲ್ಲೇ ಹೊಡಿತಾ ಇರೋದು ನಾವು ಪೂರ್ತಿ. ಇದು ಒಂದು ಪಲ್ಸರು ನಮ್ಮ ಫ್ರೆಂಡೇ. ಸಕಲೇಶ್ಪುರದಲ್ಲಿ ಪೊಲೀಸವ್ರ ಹತ್ರ ಕೇಳಿಕೊಂಡು ಅಡ್ರೆಸ್ನ ಪಾಪ ಅವರೇ ಹೇಳಿದ್ರು. ನಾವು ಮಿಸ್ ಆಗಿ ಬಂದ್ಬಿಟ್ಟಿದ್ದೋ. ನೋಡಿ ಇದು ಆಂಬುಲೆನ್ಸ್ ಏನೋ ಎಮರ್ಜೆನ್ಸಿ ಇದೆ ಅಂತ ಹೋಗ್ತಾ ಇದೆ, ಅಡ್ಡಿ ಹಾಕಿದ್ರು, ಅದರಿಂದ ನಿಂತಿದ್ದೋ. ಅದಾದಮೇಲೆ ನೆಕ್ಸ್ಟು ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ ಇವಾಗ ಸಕಲೇಶ್ಪುರ ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಅದಾದಮೇಲೆ ನಾವು ಬಂದಿದ್ದೆ ನೆಕ್ಸ್ಟು ಹೋಟೆಲ್ಗೆ. ಇಲ್ಲಿ ಹೋಟೆಲಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ನೋಡಿ ಇಲ್ಲಿ ಚಪಾತಿ ಊಟ ಮತ್ತು ಪುರಿ ಎಲ್ಲ ಇತ್ತು. ಅದನ್ನೆಲ್ಲ ತಿನ್ಕೊಂಡು ನೋಡಿ ಇಲ್ಲಿ ಬಸ್ಸು ನಾನ್ ಸ್ಟಾಪ್ ಇರೋರು ಇಲ್ಲಿ ಹೋಟ್ಲಲ್ಲಿ ನಿಲ್ಲಿಸ್ತಾರೆ ಊಟಕ್ಕೆ ಅಂದ್ಬಿಟ್ಟು. ಅಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ನಿಂತಿದ್ದಾರೆ ಈ ಹೋಟ್ಲಲ್ಲಿ ಊಟಕ್ಕೆ. ಅದಾದಮೇಲೆ ಊಟ ಮಾಡಿಕೊಂಡು 3 ಗಾಡಿನೂ ಒಂದೇ ಥರ ಇತ್ತು. ಅದನ್ನು ನೋಡ್ಕೊಂಡು ಅವರು ನಮ್ಮಂಗೆ ರೈಡ್ ಬಂದಿದ್ರು. ಅವರು ಇದ್ರಲ್ಲಿ ಬಂದಿದ್ರೆ ನಾವು ಸ್ಪ್ಲೆಂಡ್ರಲ್ಲಿ ಹೋಗ್ತಾಯಿದ್ದೀವಿ. ನೋಡಿ ನಾವೆಷ್ಟು ಗ್ರೇಟು. ಹಾಗೆ ಮಳೆ ಬರ್ತಿತ್ತು ಅಂದ್ಬಿಟ್ಟು ನಿಂತಿದ್ದು. ಅದಾದಮೇಲೆ ನೆಕ್ಸ್ಟು ರೂಮಿಗೆ ಬಂದೋ ಹೊರನಾಡಿಗೆ. ಈ ರೂಮ್ದು ಬೆಳಗ್ಗೆ ವೀಡಿಯೋ ತೋರಿಸ್ತೀನಿ ಹೇಗಿದೆ ಏನು ಅಂತ. ಇವಾಗ ಮಲಿಕೋತಾ ಇದ್ದೀವಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.
ನಾನು ಬೆಳಗ್ಗೆನೆ 4:15ಗೆ ಎದ್ದು ರೆಡಿ ಆಗೋಣ ಅಂತ ನೋಡಿದ್ರೆ ನಮ್ಮ ಆಲೆ ಅವಿನಾಶ್ ಅವರು ಸ್ನಾನ ಮಾಡಿ ಕೂತಿದ್ರು. ಹಾಗೆ ಎದ್ದು ನಾನು ಸ್ನಾನಕ್ಕೆ ಅಂದ್ಬಿಟ್ಟು ಹೋಗೋಣ ಅಂತ ರೆಡಿ ಆಗಿದೆ. ಮತ್ತು ಸ್ನಾನ ಎಲ್ಲ ಮಾಡ್ಕೊಬಂದು ನಮ್ಮ ಬಾಸ್ ಅವರು ಮನ್ಗಿದ್ರು. ಅದಾದಮೇಲೆ ನೋಡಿ ಈಗ ನಾವು ಉಳಿದಿದ್ದು ರೂಮು ತುಂಬ ಚೆನ್ನಾಗಿತ್ತು. ಬಾತ್ರೂಮ್ ನೋಡಿ ಎಲ್ಲ ಚೆನ್ನಾಗಿತ್ತು. ಇದು ಬರೀ ₹1,000 ಬರೀ ಒಂದು ದಿನಕ್ಕೆ ನೋಡಿ. ಆಮೇಲೆ ಹೊರಗಡೆ ಯಾವುದು ಹೋಟ್ಲು ಅನ್ನೋದನ್ನೆಲ್ಲ ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬರೀ ₹1,000ಕ್ಕೆ ಸಿಗುತ್ತೆ ಇಲ್ಲಿ ಹೊರನಾಡಲ್ಲಿ. ಹಾಗೆ ನೋಡಿ ಇದ್ದಿದ್ದು ರೂಮು ತುಂಬ ಅಂದರೆ ದೊಡ್ಡದಾಗೇ ಇತ್ತು. ಅದಾದಮೇಲೆ ಸ್ನಾನ ಎಲ್ಲ ಮಾಡಿ ನೆಕ್ಸ್ಟು ಆಚೆ ಬಂದು ನೋಡಿದ್ರೆ ಮಳೆ ಹುಯ್ತಾನೆ ಇತ್ತು. ಟೀ ಕುಡಿಯೋಣ ಅಂತ ಬಂದರೆ 4:30-5 ಗಂಟೆಲಿ ಮಳೆ ನೋಡಿ ಇಲ್ಲಿ ಯಾವ ರೀತಿ ಹುಯ್ತಾ ಇದೆ. ಬೆಳಗಾನ ಹುಯ್ತುತ್ತೆ ಇಲ್ಲಿ. ಅದಾದಮೇಲೆ ನೆಕ್ಸ್ಟು ಹೊರನಾಡು ದೇವಸ್ಥಾನದ ಹತ್ರ ಬಂದರೆ ನೋಡಿ ಇಲ್ಲಿ ವ್ಯೂ ಯಾವ ರೀತಿ ಇದೆ ಅಂತ. ಇವಾಗ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ಹೆಲ್ಮೆಟ್ ಅಲ್ಲಿ ಮಡ್ಗೋಣ ಮುಂದೆ ಅಂತ, ಅಲ್ಲಿ ಸೇಫ್ಟಿ ಇರಲ್ಲ ಅಂದ್ಬಿಟ್ಟು. ನೋಡಿ ಇಲ್ಲಿ ಯಾವ ರೀತಿ ವ್ಯೂ ಪಾಯಿಂಟ್ ಐತೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಾರ್ ಪಾರ್ಕಿಂಗು ಅಲ್ಲೇ ಇದೆ ಮುಂದೆ. ಅದಾದಮೇಲೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ರ ಬಂದು ನೋಡಿ ಈಗ ಆಷಾಢ ಇರೋದ್ರಿಂದ ಯಾವ ರೀತಿ ಅಲಂಕಾರ ಮಾಡಿದರು ಅಂತ. ಬೆಳಗ್ಗೆನೇ ಬಂದಿದ್ದರಿಂದ ಜನ ಅಷ್ಟು ಇರಲಿಲ್ಲ. ಇವರು ನಮ್ಮ ಫ್ರೆಂಡ್ಸು, ನಿಮ್ಗೆ ಮೊದಲೇ ಪರಿಚಯ ಮಾಡೋದ್ನಲ್ಲ ಅವರೇನೆ ಇವರು. ಅದಾದಮೇಲೆ ಜನ ಇರಲಿಲ್ಲ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಅಂದ್ಬಿಟ್ಟು ನಿಂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ ಶ್ರೀ ಕ್ಷೇತ್ರ ಹೊರನಾಡು ತುಂಬ ಅಂದರೆ ಚೆನ್ನಾಗೈತೆ ಇಲ್ಲಿ. ನೋಡಿ ಇಲ್ಲೇ ಅನ್ನಪೂರ್ಣೇಶ್ವರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅಂದರೆ ಒಳಗಡೆ ಫೋಟೋ ತೆಗಿಯಕ್ಕೆ ಬಿಡಲ್ಲ, ಆಚೆಯಿಂದ ಮಾಡಿರೋ ಅಂಥದ್ದು ಇದು ವಿಡಿಯೋ. ನೋಡಿ ಕ್ಯೂ ಇಷ್ಟೇ ಇರೋದು. ಅಂದರೆ ಬೇಗ ಬಂದಿರೋದ್ರಿಂದ ಕ್ಯೂ ಅಷ್ಟೇನಿರಲಿಲ್ಲ, ನಿಂತಿದ್ದು. ದರ್ಶನ ಎಲ್ಲ ಮಾಡ್ಕೊಬಂದು ಹಾಗೆ ಆಚೆಯಿಂದ ಸ್ವಲ್ಪ ವ್ಯೂ ಪಾಯಿಂಟ್ ನೋಡೋಣ ಅಂದ್ಬಿಟ್ಟು ನಿಂತಿದ್ದೋ ನಾನು ನನ್ನ ಫ್ರೆಂಡು. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ತುಂಬ ಅಂದರೆ ದೇವಸ್ಥಾನ ಎದುರುಗಡೆನೇ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವನು ನಮ್ಮ ಫ್ರೆಂಡು ಕ್ಲಿಂಟನ್ ಅಂತ. ಇವನು ಮೊದಲೇ ಪರಿಚಯ ಮಾಡಿರಲಿಲ್ಲ. ಹಾಗೆ ಅನ್ನಪೂರ್ಣೇಶ್ವರಿ ಮೋಟಾರ್ಸ್ ಅವ್ರದ್ದು ಇಲ್ಲೇ ಇದೆ ನೋಡಿ, KKB ಅಂತ. ಇಲ್ಲಿಂದ ಮೈಸೂರುವರೆಗೂ ಬರುತ್ತೆ ಅಂತ ಅನಿಸುತ್ತೆ. ಇದು ಶಿವಮೊಗ್ಗಕ್ಕಿರೋ ಅಂಥ ಎಕ್ಸ್ಪ್ರೆಸ್ ಇದು. ನಾವು ಉಳ್ಕೊಂಡಿದ್ದೆ ಶ್ರೀ ಅಮೃತ ಹೋಟೆಲ್ ಅಂತ. ಇಲ್ಲಿಗೆ ಬಂದು ಉಳ್ಕೊಂಡಿದ್ದು ನಾವು. ರಾತ್ರಿ ಉಳಿದಿದ್ವಲ್ಲ ಆ ಹೋಟ್ಲಿದು. ಇಲ್ಲಿಂದನೇ ಈಗ ನೋಡಿ ಯಾವ ರೀತಿ ಅಂದರೆ ವ್ಯೂ ಪಾಯಿಂಟು ಅಂತ. ಮುಂದೆಯಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಇದು ಶೃಂಗೇರಿಗೆ ಹತ್ರ ಅಂದ್ಬಿಟ್ಟು ನಾವು ಇಲ್ಲೇ ರೂಮ್ ಮಾಡಿದ್ದು. ಹೊರನಾಡಲ್ಲಿ ರೂಮ್ ಸಿಗಲಿಲ್ಲ ಅಂದ್ಬಿಟ್ಟು ಇಲ್ಲಿಂದ ಟೀ ಎಲ್ಲ ಕುಡ್ಕೊಂಡು ಇವಾಗ ರೂಮಿಂದ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಟೀ ಕುಡ್ಕೊಂಡು ಹಾಗೆ ಸ್ವಲ್ಪ ಖಾರ ತಿನ್ಕೊಂಡು ಬೆಳಗ್ಗೆನೆ ನೋಡಿ ಬೆಳಗ್ಗೆನೆ ಯಾವ ರೀತಿ ಜರಿ ಹರಿತಿದೆ ಅಂತ. ಇಲ್ಲಿ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡು ಈಗ ಶೃಂಗೇರಿಗೆ ಹೋಗಬೇಕಿತ್ತು. ಆ ರೋಡಲ್ಲಿ ಮಧ್ಯದಲ್ಲೇ ಸಿಕ್ತು ಇದು. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ಆದರೂ ನಾವು ನಮ್ಮ ಸ್ಪ್ಲೆಂಡ್ರಲ್ಲಿ ಹಸಿದ್ದೀವಿ ಅಂದರೆ ತಮಾಷೆನ ಮುಂದೆ ನೋಡಿ ಯಾವ ರೀತಿ ರೋಡ್ ಇದೆ ಅಂತೆಲ್ಲ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಭಯಂಕರವಾದ ರೋಡ್ ಇದು. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟು ಅದಾದಮೇಲೆ ಮುಂದೆ ಬಂದರೆ ಇನ್ನೊಂದು ಜರಿ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ಇದೂ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ. ಹಾಗೆ ಫಾಲ್ಸ್ ಎಲ್ಲ ನೋಡ್ಕೊಂಡು ಮುಂದೆ ಬಂದ್ರೆ ನೋಡಿ ಇಲ್ಲಿ ರೋಡು ಯಾವ ರೀತಿ ಇದೆ ಅಂತ. ಈ ರೋಡ್ಗಿಂತ ಇನ್ನೂ ಮುಂದೆ ಇದೆ. ಗಾಡಿನೇ ಎಳಿತಾ ಇಲ್ಲ, ಆದರೂ ಬಿಡ್ತಾಯಿಲ್ಲ. ನಾವು ಬಂದಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡಲೇಬೇಕು ನಮ್ಮ ಗಾಡೀಲಿ ಅಂದ್ಬಿಟ್ಟು. ಇನ್ನೂ ಮುಂದೆ ಇದೆ ರೋಡು. ಗಾಡಿ ಮೊದಲನೇ ಗೇರಲ್ಲೇ ಎಳಿಸ್ತಿದ್ದು. ಅದಾದಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಘಾಟ್ ಬೇರೆ. ಗಾಡಿ ಹತ್ತುತ್ತಾನೆ ಇರಲಿಲ್ಲ. ಕೊನೆಗೂ ಚಾಲೆಂಜಲ್ಲಿ ಸೋಲ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗಾಡಿನ ಹತ್ತಿಸ್ತಾ ಇರೋದು. ಮೊದಲನೇ ಗೇರ್ ಆದರೂ ಪರವಾಗಿಲ್ಲ, ಹೋದ್ರೆ ಒಂಟೆ ಹೋಗಲಿ ಅತೆಗೆ ಅಂದ್ಬಿಟ್ಟು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಹತ್ತಿಸ್ತಾ ಇರೋದು. ಅದಾದಮೇಲೆ ಮುಂದೆ ಬಂದರೆ ನೋಡಿ ಇಲ್ಲಿ ಯಾವ ರೀತಿ ವ್ಯೂ ಪಾಯಿಂಟ್ ಇದೆ ಅಂತ. ಮುಂದೆನೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಾಗ್ ಎಲ್ಲ ಬೀಳ್ತಾಯಿತ್ತು. ಅದನ್ನು ನೋಡ್ಕೊಂಡು ಹಾಗೆ ಕೊನೆಗೂ ಗಾಡಿನ ಹತ್ಸೇ ಬಿಟ್ಟು ಇನ್ನೊಂದು ಸ್ವಲ್ಪ ದೂರ ಹೋದರೆ ಫುಲ್ಲು ಡೌನ್ ಸಿಗುತ್ತೆ ಅಂದ್ಬಿಟ್ಟು. ಏಕೆಂದರೆ ಮೊದಲು ಒಂದಪ್ಪ ನೋಡಿದ್ರಿಂದ ಗೊತ್ತಿತ್ತು. ನೋಡಿ ಫಾಗ್ ಯಾವ ರೀತಿ ಇದೆ ಅಂತ. ನೋಡಿ ಇಲ್ಲಿ ಫುಲ್ಲು ಕ್ಯಾಮ್ರಾನೇ ಮುಚ್ಕೊಳ್ಳೋ ಅಷ್ಟು ಫಾಗು ಬಂದು ಹೊಡಿತೈತೆ.
ಆದರೂ ಮಳೆ ಕೂಡ ಇದ್ರೂ ನೋಡಿ ಇಲ್ಲಿಂದ ನೆಕ್ಸ್ಟು ಇಲ್ಲೊಂದು ಜರಿ ಸಿಕ್ತು. ಇಲ್ಲಿಂದ ನೋಡಿಕೊಂಡು ಹಾಗೆ ನೆಕ್ಸ್ಟು ನಮಗೋಸ್ಕರ ಕಾಯ್ತಾಯಿದ್ರು. ನಾವು ವೀಡಿಯೋ ಮಾಡ್ಕೊ ಬರೋದ್ರಿಂದ ಲೇಟ್ ಆಗ್ಬಿಡುತ್ತೆ ಅಂತ ನೋಡಿ ಇಲ್ಲಿ. ಅದಾದಮೇಲೆ ಇಲ್ಲಿಂದ ನೆಕ್ಸ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲರಿಗೂ ಬಾಯ್ ಬಾಯ್ ಮಾಡಿ ನೋಡಿ ಈಗ ತಿರ್ಗಾ ಹೋಗ್ತಾ ಇದ್ದೀವಿ. ನಾವು ಬಂದಿರೋದು 3 ಗಾಡಿ. ನೆಕ್ಸ್ಟು ಇನ್ನೊಂದು ಗಾಡಿ ಜಾಯ್ನ್ ಆಗುತ್ತೆ, ಅದು ಉಡುಪಿಲಿ ಸಿಗುತ್ತೆ ಅಂತ ಹೇಳಿದ್ರು. ನೋಡೋಣ ಅವ್ನು ಬರ್ತಾನೆ ಇಲ್ವ ಅಂತ ಗೊತ್ತಿಲ್ಲ. ಅದಾದಮೇಲೆ ಈಗ ನೆಕ್ಸ್ಟು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಎಷ್ಟು ನಿಧಾನಕ್ಕೆ ಇಳಿಸ್ತಾ ಇದ್ದೀವಿ, ಡೌನು ಆಗೇ ಇದೆ ಇದು. ಅಲ್ಲಿಂದ ನೆಕ್ಸ್ಟು ಈಗ ಹೋಗ್ತಾ ಇದ್ದೀವಿ ನೋಡಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಸೇತುವೆ ಮೇಲೆ ನೀರು ಬರೋ ಅಷ್ಟು ನೀರು ಬರ್ತಾ ಇದೆ ಮೇಲೇ ಸ್ವಲ್ಪ ನೋಡಿ. ಇಲ್ಲಿ ಎಷ್ಟು ನೀರು ಬಂದಿದೆ. ಅದಾದಮೇಲೆ ನೆಕ್ಸ್ಟು ನೋಡಿ ಆಫ್ ರೋಡಿಂಗ್, ಅದುವೇ ನಮ್ಮ ಸ್ಪ್ಲೆಂಡ್ರಲ್ಲಿ ಎಂತೆಂಥ ರೋಡ್ ಇದೆ. ಈ ರೋಡಲ್ಲಿ ಆಫ್ ರೋಡಿಂಗ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಸದ್ಯ ಎಲ್ಲೂ ಪಂಚರ್ ಆಗದೆ ಇದ್ದರೆ ಸಾಕು. ನೋಡಿ ಇಲ್ಲಿ ಯಾವ ರೀತಿ ರೋಡ್ ಇದೆ ಅಂದ್ಬಿಟ್ಟು ಈ ರೋಡಲ್ಲೂ ಬಿಡ್ತಾ ಇಲ್ಲ, ನಾವು ಹೊಡಿತಾ ಇದ್ದೀವಿ ಗಾಡಿನ. ಕೊನೆಗೂ ಸ್ವಲ್ಪ ಚೆನ್ನಾಗಿರೋ ರೋಡ್ ಸಿಕ್ತು. ಆದ್ರೂ ಸ್ವಲ್ಪ ಭಯ, ಏನಕ್ಕಂದರೆ ಪಂಚ್ಕಿಂಚರ್ ಆಗ್ಬಿಟ್ರೆ ಇಲ್ಲೆಲ್ಲೂ ಅಂಗಡಿನೇ ಇಲ್ಲ. ನೋಡಿ ಇಲ್ಲಿ ಮುಂದೆ ಬಂದರೆ ತಿರ್ಗಾ ಅದೇ ರೋಡು, ಒಂದು ಸ್ವಲ್ಪ ಚೆನ್ನಾಗಿದೆ, ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಅಯ್ಯೋ. ಅದಾದಮೇಲೆ ತಿರ್ಗಾ ಹೋಗ್ತಾನೆ ಇದ್ವಿ. ಹೋಟ್ಲಲ್ಲಿ ಊಟ ಮಾಡಬೇಕಿತ್ತು. ಅದಾದಮೇಲೆ ಇಲ್ಲಿ ರೋಡು ಚೆನ್ನಾಗಿರೋ ಸಿಗುತ್ತೆ. ನೆಕ್ಸ್ಟ್ ಮುಂದೆ ಹೋದರೆ ಅದೇ ರೋಡು ನೋಡಿ. ಕೊನೆಗೂ ಅಂತೂ ಇಂತೂ ಚೆನ್ನಾಗಿರೋ ರೋಡು ಅಂದ್ಕೊಂಡೆ ಇದನ್ನು. ಅದಾದಮೇಲೆ ನೆಕ್ಸ್ಟು ಹೋಟ್ಲ ಹತ್ರ ಬಂದು ಈ ಹೋಟ್ಲಲ್ಲಿ ಸ್ವಲ್ಪ ಬಾತ್ ಗೀತ್ ಏನಾರು ಇದ್ದರೆ ತಿನ್ಕೊಂಡು ಹೋಗೋಣ ಅಂತ ರೋಡು ಯಾವ ರೀತಿ ಇದೆ ಅಂತ ಮುಂದೆ ಜರ್ನಿ ಮಾಡೋ ಅಂಥದ್ದು. ಅದಾದಮೇಲೆ ನೆಕ್ಸ್ಟು ಬಾತು ಮತ್ತು ಮೊಸರು ಬಜ್ಜಿ ಎಲ್ಲ ತಗೊಂಡು ತಿನ್ಕೊಂಡು ಎಲ್ಲ ಇವಾಗ ಹೋಗೋಣ ಅಂದ್ಬಿಟ್ಟು ಇಲ್ಲೇ ತಿನ್ಕೋತಾ ಇದ್ದೀವಿ. ಯಾಕಂದರೆ ಮುಂದೆ ಅಲ್ಲಿಂದ ನಾನ್ ಸ್ಟಾಪ್ ಬಂದಿದ್ದೆ ಶೃಂಗೇರಿಗೆ ಬಂದು ಇವಾಗ ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಅಂದ್ಬಿಟ್ಟು ಈಗ ಬಂದು ಹೆಲ್ಮೆಟ್ ಎಲ್ಲ ಕೈಯಲ್ಲೇ ಹಿಡ್ಕೊಬಂದ್ಬಿಟ್ಟು ಅಲ್ಲೆಲ್ಲೂ ಮಡ್ಗೋಕ್ಕೆ ಜಾಗ ಇರಲಿಲ್ಲ ಅಂದ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಒಳಗಡೆ ಹೋಗೋಣ ಅಂತ ಬಂದರೆ ಎಲ್ಲ ಇವಾಗ ರೆಡಿ ಮಾಡ್ತಾವ್ರೆ ಜಾಗನ ನೋಡಿ ಇಲ್ಲಿ ಹೇಗಿದೆ ಅಂತ. ಇಲ್ಲಿ ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು, ಅಂದರೆ ಫಸ್ಟ್ ಟೈಮು ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದು ಬಸ್ಸಲ್ಲಿ. ಇದು ಫಸ್ಟ್ ಟೈಮು ನನ್ನ ಗಾಡೀಲಿ ಇಲ್ಲಿ ಗಂಟ ಬಂದಿರೋದು ನೋಡಿ. ಮುಂದೆನೂ ತೋರಿಸ್ತೀನಿ. ನಮ್ಮ ಬೈಕಲ್ಲಿ ಆಗಲ್ಲ ಅಂತಂದವ್ರಿಗೆ ಇದು ಚಾಲೆಂಜು ವೀಡಿಯೋ ತಗೊಂಡು ನಾನು ಬಂದಿರೋದು ನೋಡಿ. ಕೊನೆಗೂ ಶೃಂಗೇರಿನ ರೀಚ್ ಮಾಡಿದ್ದೀವಿ.